ದೆಹಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದಿದೆ. ಪ್ರಬಲ ಕಾಂಗ್ರೆಸ್ ನಾಯಕರೊಬ್ಬರು ಪಕ್ಷವನ್ನೇ ಬಿಡೋ ಮಾತನಾಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಫುಲ್ ಖುಷಿಯಾಗಿದೆ. ಯಾರವರು ಅಂತೀರಾ? ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಕಾಂಗ್ರೆಸ್ಗೆ ನಾನು ಬೇಡವಾದರೆ ಹೇಳಿಬಿಡಿ. ರಾಹುಲ್ ವಿರುದ್ಧ ಶಶಿ ತರೂರ್ ಸಿಡಿಮಿಡಿ. ಶಶಿ ತರೂರ್ ಇತ್ತೀಚೆಗೆ ಯಾಕೋ ಮೋದಿ ಭಕ್ತ ಆಗ್ತಿದ್ದಾರೆ. ಪ್ರಧಾನಿ ಅಮೆರಿಕಾಗೆ ಹೋಗಿ ಟ್ರಂಪ್ ಮೆಚ್ಚುಗೆ ಪಡೆದು ಬಂದರು. ಆದರೆ ಬಿಜೆಪಿಗರಿಗಿಂತ ಮೊದಲೇ ಶಶಿ ತರೂರ್ ಮೋದಿಗೆ ಜೈಕಾರ ಹಾಕಿಬಿಟ್ರು. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the US, had said that Mr. Trump is the greatest negotiator in the world, and here Mr. Trump says Mr. Modi is better than him. ಶಶಿ ತರೂರ್ ಇದೀಗ ಸ್ವಪಕ್ಷೀಯರ ವಿರುದ್ಧವೇ ಕೆರಳಿದ್ದಾರೆ. ಕಾಂಗ್ರೆಸ್ಗೆ ನಾನು ಬೇಡವಾದ್ರೆ ಹೇಳಿಬಿಡಿ, ನನಗೆ ಬೇರೆ ಬೇರೆ ಆಯ್ಕೆಗಳು ಇವೆ ಅಂತ ಟ್ವೀಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯಲು ಸಿದ್ಧನಿದ್ದೇನೆ. ಆದರೆ ಪಕ್ಷಕ್ಕೆ ನಾನು ಬೇಡ ಅನ್ನಿಸಿದ್ರೆ ಹೇಳಬಹುದು. ನನಗೆ ಬೇರೆ ಬೇರೆ ಆಯ್ಕೆಗಳಿವೆ. ಶಶಿ ತರೂರ್, ಕಾಂಗ್ರೆಸ್ ಸಂಸದ. ಕಾಂಗ್ರೆಸ್ ಹಿರಿಯ ನಾಯಕ ಸಂಸದ ಶಶಿ ತರೂರ್ ಹಾಗೂ ಹೈಕಮಾಂಡ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಪಕ್ಷದಲ್ಲಿ ತನ್ನ ಸ್ಥಾನ ಏನು ಅಂತ ತಿರುವನಂತಪುರಂ ಎಂಪಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರವನ್ನೇ ಕೊಟ್ಟಿಲ್ವಂತೆ. ಶಶಿ ತರೂರ್ ಬಿಜೆಪಿಗೆ. ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿ. ಪಕ್ಷ ಬಲಕ್ಕಿಂತ ಸ್ವಂತ ಬಲವನ್ನೇ ನಂಬಿರೋ ನಾಯಕ. ಅದೇ ಕಾರಣಕ್ಕೆ ತಿರುವನಂತಪುರದಿಂದ 4 ಬಾರಿ ಗೆದ್ದು ಲೋಕಸಭೆ ಪ್ರವೇಶ ಮಾಡಿದ್ದಾರೆ. ಆದರೂ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವಿಲ್ಲ. ಈ ಹಿಂದೆಯೇ ಶಶಿ ತರೂರ್ ಅಕ್ಷರಶಃ ಬಂಡೆದ್ದಿದ್ರು. G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷ ವಿರೋಧಿಸಿದ್ರು. ಕೊನೆಗೆ ಗುಲಾಂ ನಬಿ ಆಜಾದ್ ಪಕ್ಷವನ್ನೇ ಬಿಟ್ರು. ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಹಾಕಿದೆ ಎನ್ನಲಾಗ್ತಿದೆ. ಕೇರಳದಲ್ಲಿ ತರೂರ್ ನೇತೃತ್ವದಲ್ಲಿ ಮೋದಿ ಪಕ್ಷ ಕಟ್ತಾರ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಶಶಿ ತರೂರ್ ಬಿಜೆಪಿ ಸೇರಿದ್ರೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಲಿದೆ. ಆದರೆ ತರೂರ್ ನಡೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದಿದೆ. ಪ್ರಬಲ ಕಾಂಗ್ರೆಸ್ ನಾಯಕರೊಬ್ಬರು ಪಕ್ಷವನ್ನೇ ಬಿಡೋ ಮಾತನಾಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಫುಲ್ ಖುಷಿಯಾಗಿದೆ. ಯಾರವರು ಅಂತೀರಾ? ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಕಾಂಗ್ರೆಸ್ಗೆ ನಾನು ಬೇಡವಾದರೆ ಹೇಳಿಬಿಡಿ. ರಾಹುಲ್ ವಿರುದ್ಧ ಶಶಿ ತರೂರ್ ಸಿಡಿಮಿಡಿ. ಶಶಿ ತರೂರ್ ಇತ್ತೀಚೆಗೆ ಯಾಕೋ ಮೋದಿ ಭಕ್ತ ಆಗ್ತಿದ್ದಾರೆ. ಪ್ರಧಾನಿ ಅಮೆರಿಕಾಗೆ ಹೋಗಿ ಟ್ರಂಪ್ ಮೆಚ್ಚುಗೆ ಪಡೆದು ಬಂದರು. ಆದರೆ ಬಿಜೆಪಿಗರಿಗಿಂತ ಮೊದಲೇ ಶಶಿ ತರೂರ್ ಮೋದಿಗೆ ಜೈಕಾರ ಹಾಕಿಬಿಟ್ರು. I think calling Mr. Modi a better negotiator than himself is astonishing, because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the US, had said that Mr. Trump is the greatest negotiator in the world, and here Mr. Trump says Mr. Modi is better than him. ಶಶಿ ತರೂರ್ ಇದೀಗ ಸ್ವಪಕ್ಷೀಯರ ವಿರುದ್ಧವೇ ಕೆರಳಿದ್ದಾರೆ. ಕಾಂಗ್ರೆಸ್ಗೆ ನಾನು ಬೇಡವಾದ್ರೆ ಹೇಳಿಬಿಡಿ, ನನಗೆ ಬೇರೆ ಬೇರೆ ಆಯ್ಕೆಗಳು ಇವೆ ಅಂತ ಟ್ವೀಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯಲು ಸಿದ್ಧನಿದ್ದೇನೆ. ಆದರೆ ಪಕ್ಷಕ್ಕೆ ನಾನು ಬೇಡ ಅನ್ನಿಸಿದ್ರೆ ಹೇಳಬಹುದು. ನನಗೆ ಬೇರೆ ಬೇರೆ ಆಯ್ಕೆಗಳಿವೆ. ಶಶಿ ತರೂರ್, ಕಾಂಗ್ರೆಸ್ ಸಂಸದ. ಕಾಂಗ್ರೆಸ್ ಹಿರಿಯ ನಾಯಕ ಸಂಸದ ಶಶಿ ತರೂರ್ ಹಾಗೂ ಹೈಕಮಾಂಡ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಪಕ್ಷದಲ್ಲಿ ತನ್ನ ಸ್ಥಾನ ಏನು ಅಂತ ತಿರುವನಂತಪುರಂ ಎಂಪಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರವನ್ನೇ ಕೊಟ್ಟಿಲ್ವಂತೆ. ಶಶಿ ತರೂರ್ ಬಿಜೆಪಿಗೆ. ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿ. ಪಕ್ಷ ಬಲಕ್ಕಿಂತ ಸ್ವಂತ ಬಲವನ್ನೇ ನಂಬಿರೋ ನಾಯಕ. ಅದೇ ಕಾರಣಕ್ಕೆ ತಿರುವನಂತಪುರದಿಂದ 4 ಬಾರಿ ಗೆದ್ದು ಲೋಕಸಭೆ ಪ್ರವೇಶ ಮಾಡಿದ್ದಾರೆ. ಆದರೂ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವಿಲ್ಲ. ಈ ಹಿಂದೆಯೇ ಶಶಿ ತರೂರ್ ಅಕ್ಷರಶಃ ಬಂಡೆದ್ದಿದ್ರು. G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷ ವಿರೋಧಿಸಿದ್ರು. ಕೊನೆಗೆ ಗುಲಾಂ ನಬಿ ಆಜಾದ್ ಪಕ್ಷವನ್ನೇ ಬಿಟ್ರು. ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಹಾಕಿದೆ ಎನ್ನಲಾಗ್ತಿದೆ. ಕೇರಳದಲ್ಲಿ ತರೂರ್ ನೇತೃತ್ವದಲ್ಲಿ ಮೋದಿ ಪಕ್ಷ ಕಟ್ತಾರ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ.
ಶಶಿ ತರೂರ್ ಬಿಜೆಪಿ ಸೇರಿದ್ರೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಲಿದೆ. ಆದರೆ ತರೂರ್ ನಡೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೆಹಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದಿದೆ. ಪ್ರಬಲ ಕಾಂಗ್ರೆಸ್ ನಾಯಕರೊಬ್ಬರು ಪಕ್ಷವನ್ನೇ ಬಿಡೋ ಮಾತನಾಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಫುಲ್ ಖುಷಿಯಾಗಿದೆ. ಯಾರವರು ಅಂತೀರಾ? ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಕಾಂಗ್ರೆಸ್ಗೆ ನಾನು ಬೇಡವಾದರೆ ಹೇಳಿಬಿಡಿ. ರಾಹುಲ್ ವಿರುದ್ಧ ಶಶಿ ತರೂರ್ ಸಿಡಿಮಿಡಿ. ಶಶಿ ತರೂರ್ ಇತ್ತೀಚೆಗೆ ಯಾಕೋ ಮೋದಿ ಭಕ್ತ ಆಗ್ತಿದ್ದಾರೆ. ಪ್ರಧಾನಿ ಅಮೆರಿಕಾಗೆ ಹೋಗಿ ಟ್ರಂಪ್ ಮೆಚ್ಚುಗೆ ಪಡೆದು ಬಂದರು. ಆದರೆ ಬಿಜೆಪಿಗರಿಗಿಂತ ಮೊದಲೇ ಶಶಿ ತರೂರ್ ಮೋದಿಗೆ ಜೈಕಾರ ಹಾಕಿಬಿಟ್ರು. I think calling Mr. Modi a better negotiator than himself is astonishing because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the U.S., had said that Mr. Trump is the greatest negotiator in the world, and here Mr. Trump says Mr. Modi is better than him. ಶಶಿ ತರೂರ್ ಇದೀಗ ಸ್ವಪಕ್ಷೀಯರ ವಿರುದ್ಧವೇ ಕೆರಳಿದ್ದಾರೆ. ಕಾಂಗ್ರೆಸ್ಗೆ ನಾನು ಬೇಡವಾದ್ರೆ ಹೇಳಿಬಿಡಿ, ನನಗೆ ಬೇರೆ ಬೇರೆ ಆಯ್ಕೆಗಳು ಇವೆ ಅಂತ ಟ್ವೀಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯಲು ಸಿದ್ಧನಿದ್ದೇನೆ. ಆದರೆ ಪಕ್ಷಕ್ಕೆ ನಾನು ಬೇಡ ಅನ್ನಿಸಿದ್ರೆ ಹೇಳಬಹುದು. ನನಗೆ ಬೇರೆ ಬೇರೆ ಆಯ್ಕೆಗಳಿವೆ. ಶಶಿ ತರೂರ್, ಕಾಂಗ್ರೆಸ್ ಸಂಸದ. ಕಾಂಗ್ರೆಸ್ ಹಿರಿಯ ನಾಯಕ ಸಂಸದ ಶಶಿ ತರೂರ್ ಹಾಗೂ ಹೈಕಮಾಂಡ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಪಕ್ಷದಲ್ಲಿ ತನ್ನ ಸ್ಥಾನ ಏನು ಅಂತ ತಿರುವನಂತಪುರಂ ಎಂಪಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರವನ್ನೇ ಕೊಟ್ಟಿಲ್ವಂತೆ. ಶಶಿ ತರೂರ್ ಬಿಜೆಪಿಗೆ. ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿ. ಪಕ್ಷ ಬಲಕ್ಕಿಂತ ಸ್ವಂತ ಬಲವನ್ನೇ ನಂಬಿರೋ ನಾಯಕ. ಅದೇ ಕಾರಣಕ್ಕೆ ತಿರುವನಂತಪುರದಿಂದ 4 ಬಾರಿ ಗೆದ್ದು ಲೋಕಸಭೆ ಪ್ರವೇಶ ಮಾಡಿದ್ದಾರೆ. ಆದರೂ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವಿಲ್ಲ. ಈ ಹಿಂದೆಯೇ ಶಶಿ ತರೂರ್ ಅಕ್ಷರಶಃ ಬಂಡೆದ್ದಿದ್ರು. G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷ ವಿರೋಧಿಸಿದ್ರು. ಕೊನೆಗೆ ಗುಲಾಂ ನಬಿ ಆಜಾದ್ ಪಕ್ಷವನ್ನೇ ಬಿಟ್ರು. ಇದೀಗ ಶಶಿ ತರೂರ್ಗೆ ಬಿಜೆಪಿ ಗಾಳ ಹಾಕಿದೆ ಎನ್ನಲಾಗ್ತಿದೆ. ಕೇರಳದಲ್ಲಿ ತರೂರ್ ನೇತೃತ್ವದಲ್ಲಿ ಮೋದಿ ಪಕ್ಷ ಕಟ್ತಾರ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಶಶಿ ತರೂರ್ ಬಿಜೆಪಿ ಸೇರಿದ್ರೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಲಿದೆ. ಆದರೆ ತರೂರ್ ನಡೆ ಏನು ಅನ್ನೋದೇ ಸದ್ಯದ ಪ್ರಶ್ನೆ. ದೆಹಲಿ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದಿದೆ. ಪ್ರಬಲ ಕಾಂಗ್ರೆಸ್ ನಾಯಕರೊಬ್ಬರು ಪಕ್ಷವನ್ನೇ ಬಿಡೋ ಮಾತನಾಡ್ತಿದ್ದಾರೆ. ಅದನ್ನ ಕಂಡು ಬಿಜೆಪಿ ಫುಲ್ ಖುಷಿಯಾಗಿದೆ. ಯಾರವರು ಅಂತೀರಾ? ಆ ಕುರಿತ ರಿಪೋರ್ಟ್ ಎಲ್ಲಿದೆ ನೋಡಿ. ಕಾಂಗ್ರೆಸ್ಗೆ ನಾನು ಬೇಡವಾದರೆ ಹೇಳಿಬಿಡಿ. ರಾಹುಲ್ ವಿರುದ್ಧ ಶಶಿ ತರೂರ್ ಸಿಡಿಮಿಡಿ. ಶಶಿ ತರೂರ್ ಇತ್ತೀಚೆಗೆ ಯಾಕೋ ಮೋದಿ ಭಕ್ತ ಆಗ್ತಿದ್ದಾರೆ. ಪ್ರಧಾನಿ ಅಮೆರಿಕಾಗೆ ಹೋಗಿ ಟ್ರಂಪ್ ಮೆಚ್ಚುಗೆ ಪಡೆದು ಬಂದರು. ಆದರೆ ಬಿಜೆಪಿಗರಿಗಿಂತ ಮೊದಲೇ ಶಶಿ ತರೂರ್ ಮೋದಿಗೆ ಜೈಕಾರ ಹಾಕಿಬಿಟ್ರು. I think calling Mr. Modi a better negotiator than himself is astonishing because Mr. Trump takes pride in being this sort of art of the deal is his strength, and his admirers, including yesterday the Defense Secretary of the U.S., had said that Mr. Trump is the greatest negotiator in the world, and here Mr. Trump says Mr. Modi is better than him. ಶಶಿ ತರೂರ್ ಇದೀಗ ಸ್ವಪಕ್ಷೀಯರ ವಿರುದ್ಧವೇ ಕೆರಳಿದ್ದಾರೆ. ಕಾಂಗ್ರೆಸ್ಗೆ ನಾನು ಬೇಡವಾದ್ರೆ ಹೇಳಿಬಿಡಿ, ನನಗೆ ಬೇರೆ ಬೇರೆ ಆಯ್ಕೆಗಳು ಇವೆ ಅಂತ ಟ್ವೀಟ್ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿಯಲು ಸಿದ್ಧನಿದ್ದೇನೆ. ಆದರೆ ಪಕ್ಷಕ್ಕೆ ನಾನು ಬೇಡ ಅನ್ನಿಸಿದ್ರೆ ಹೇಳಬಹುದು. ನನಗೆ ಬೇರೆ ಬೇರೆ ಆಯ್ಕೆಗಳಿವೆ. ಶಶಿ ತರೂರ್, ಕಾಂಗ್ರೆಸ್ ಸಂಸದ. ಕಾಂಗ್ರೆಸ್ ಹಿರಿಯ ನಾಯಕ ಸಂಸದ ಶಶಿ ತರೂರ್ ಹಾಗೂ ಹೈಕಮಾಂಡ್ ಮಧ್ಯೆ ತಿಕ್ಕಾಟ ಜೋರಾಗಿದೆ. ಪಕ್ಷದಲ್ಲಿ ತನ್ನ ಸ್ಥಾನ ಏನು ಅಂತ ತಿರುವನಂತಪುರಂ ಎಂಪಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ಅದಕ್ಕೆ ರಾಹುಲ್ ಗಾಂಧಿ ಉತ್ತರವನ್ನೇ ಕೊಟ್ಟಿಲ್ವಂತೆ. ಶಶಿ ತರೂರ್ ಬಿಜೆಪಿಗೆ. ಶಶಿ ತರೂರ್ ಕೇರಳದ ಪ್ರಬಲ ರಾಜಕಾರಣಿ. ಪಕ್ಷ ಬಲಕ್ಕಿಂತ ಸ್ವಂತ ಬಲವನ್ನೇ ನಂಬಿರೋ ನಾಯಕ. ಅದೇ ಕಾರಣಕ್ಕೆ ತಿರುವನಂತಪುರದಿಂದ 4 ಬಾರಿ ಗೆದ್ದು ಲೋಕಸಭೆ ಪ್ರವೇಶ ಮಾಡಿದ್ದಾರೆ. ಆದರೂ ಶಶಿಗೆ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನವಿಲ್ಲ. ಈ ಹಿಂದೆಯೇ ಶಶಿ ತರೂರ್ ಅಕ್ಷರಶಃ ಬಂಡೆದ್ದಿದ್ರು. G23 ನಾಯಕರಲ್ಲಿ ಶಶಿ ತರೂರ್ ಕೂಡ ಒಬ್ರು. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಪರೋಕ್ಷ ವಿರೋಧಿಸಿದ್ರು. ಕೊನೆಗೆ ಗುಲಾಂ ನಬಿ ಆಜಾದ್ ಪಕ್ಷವನ್ನೇ ಬಿಟ್ರು. ಇದೀಗ ಶಶಿ